प्यारे बच्चों, आज हम विष्णु प्रभाकर जी द्वारा रचित पाठांश बसंत की सच्चाई पाठ को सुनेंगे। यह एक एकांकी है। आप सभी का हार्दिक स्वागत है। पाठ का आशय ऐसा है, विष्णु प्रभाकर मानव मन के पारखी लेखक हैं। इस एकांकी में उन्होंने स्वाभिमान, पर दुख कातरता जैसी मानवीय भावनाओं का सुंदर चित्रण किया है। गरीब होकर भी स्वाभिमानी और परिश्रमी की कमाई से जीने वाले बसंत और प्रताप एक ओर हैं, तो दूसरी ओर कंगालों के प्रति हमदर्दी दिखाते हुए आदर के साथ व्यवहार करने वाले राजकिशोर जैसे पात्र अनुसरणीय हैं। छात्र इस एकांकी में चित्रित बालक के चरित्र से प्रेरित होकर ಪ್ರಾಮಾಣಿಕತಾ से जीना सीख सकते हैं। ಈ ಪಾಠದ ಆಶಯ ಮಕ್ಕಳೇ ಹೀಗಿದೆ. ವಿಷ್ಣು ಪ್ರಭಾಕರ್ ಅವರು ಮಾನವನ ಮನಸ್ಸನ್ನು ಪರೀಕ್ಷಿಸುವಂತಹ ಒಬ್ಬ ಲೇಖಕರಾಗಿದ್ದಾರೆ. ಈ ಒಂದು ಏಕಾಂಕಿಯಲ್ಲಿ ಒಂದು ಅಂಕದ ನಾಟಕ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಸ್ವಾಭಿಮಾನ, ಪರದುಃಖ ಕಾತರತೆ, ಇನ್ನೊಬ್ಬರ ದುಃಖವನ್ನು ಕಾತರತೆಯಿಂದ ನೋಡುವಂಥದ್ದು, ಇಂತಹ ಸುಂದರವಾದ ಮನೋಭಾವನೆಗಳನ್ನು ತುಂಬಿದ್ದಾರೆ ಈ ಪಾಠದಲ್ಲಿ. ಬಡವನಾದರೂ ಕೂಡ ಸ್ವಾಭಿಮಾನದಿಂದ, ಪರಿಶ್ರಮದಿಂದ ಕಷ್ಟಪಟ್ಟು ದುಡಿಯುವಂತಹ, ಕಮಾಯಿ ಅಂತ ಹೇಳಿದ್ರೆ ದುಡಿಮೆ ಅಂತ, ದುಡಿಯುವಂತಹ ಬಸಂತ್ ಮತ್ತು ಪ್ರತಾಪ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬಡವರ ಬಗ್ಗೆ ಕನಕರವನ್ನು ತೋರಿಸುತ್ತಾ ಗೌರವದಿಂದ ವ್ಯವಹಾರವನ್ನು ಮಾಡುವಂತಹ ರಾಜಕಿಶೋರ್ ಅಂತವರ ಒಂದು ಪಾತ್ರ ಅನುಸರಣೀಯ. ಮಕ್ಕಳೇ, ಈ ಏಕಾಂಕಿಯಿಂದ ಬಾಲಕನ ಒಂದು ಪಾತ್ರದ ಮುಖಾಂತರ ನಾವೆಲ್ಲರೂ ಕೂಡ ಪ್ರಾಮಾಣಿಕತೆಯಿಂದ ಬದುಕುವುದನ್ನು ಕಲಿತೀವಿ. इस एकांकी में जो चित्रित किए गए हैं पात्र, उनके पात्र परिचय इस प्रकार हैं. बसंत एक गरीब शरणार्थी लड़का, यहाँ पर दिख रहा है ना, और प्रताप जो है बसंत का छोटा भाई. पंडित राजकिशोर एक नेता, ಒಬ್ಬ ಮುಖಂಡರು, ಡಾಕ್ಟರ್ ತಥಾ ದೋ ರಾಹ ಚಲ್ತೆ ವ್ಯಕ್ತಿ. ಡಾಕ್ಟರ್ ಅನ್ನುವಂಥ ಪಾತ್ರ ಮತ್ತು ಇಬ್ಬರು ವ್ಯಕ್ತಿಗಳ ಪಾತ್ರಗಳು ಇದರಲ್ಲಿ ಬರ್ತದೆ. पहला दृश्य, स्टेज पर सुविधानुसार एक बड़े नगर के बाजार का प्रतीकात्मक दृश्य. आने जाने लेने देने का शोर, फेरी वालों की पुकार. उन्हीं के बीच में एक लड़का नंगे पैर फटे कपड़े पहने हाथ में सामान संभाले भागता हुआ आता है. उसकी आयु लगभग 12 वर्ष की है. उसका नाम बसंत है. वह पुकार रहा है. ಸ್ಟೇಜಿನ ಮೇಲೆ ಒಂದು ನಗರದ ಒಂದು ಸಂತೆಯ ದೃಶ್ಯವನ್ನು ಪ್ರತೀಕಾತ್ಮಕವಾಗಿ ತೆಗೆದುಕೊಳ್ಳಲಾಗಿದೆ. ಬರುವವರ, ಹೋಗುವವರ, ಖರೀದಿ ಮಾಡುವವರ ಗಲಾಟೆ, ಶಬ್ದ, ಗೋಜಲುಗಳು ಅಲ್ಲಿ ಕೇಳಿಸ್ತಾ ಇದೆ. ಫೇರು ವಾಲೋಂಕಿ ಪುಕಾರ್ ಅಂದರೆ ಓಡಾಡಿಕೊಂಡು ಮಾರಾಟ ಮಾಡುವಂಥವರ ಕೂಗುವಿಕೆಯು ಕೂಡ ಅಲ್ಲಿ ಕೇಳಿಸ್ತಾ ಇದೆ. ಅವರ ಮಧ್ಯದಲ್ಲಿ ಒಬ್ಬ ಬಾಲಕ ಇದ್ದಾನೆ. ನಂಗೆ ಪೈರ್, ಬರಿಗಾಲಿನಲ್ಲಿದ್ದಾನೆ. ಫಟೆ ಕಪಡೆ ಪಹನೆ, ಹರಿದ ಬಟ್ಟೆಗಳನ್ನು ಧರಿಸಿದ್ದಾನೆ. ಕೈಯಲ್ಲಿ ಒಂದಷ್ಟು ಸಾಮಾನುಗಳನ್ನು ಹಿಡಿದುಕೊಂಡಿದ್ದಾನೆ. ಅವನ ವಯಸ್ಸು 12 ವರ್ಷ. ಅವನ ಹೆಸರು ಬಸಂತ್ ಅಂತ ಹೇಳಿ ಅವನು ಕೂಗ್ತಾ ಇದ್ದಾನೆ. ಛಲ್ನಿ ಲೇಲೋ, ಬಟನ್ ಲೇಲೋ, ದಿಯಾ ಸಲಾಯ್ ಲೇಲೋ. कोई उसकी बात नहीं सुनता. सब उसे देखते हैं और आगे बढ़ जाते हैं. इसी समय एक कद्दरदारी व्यक्ति वहाँ से जाते दिखाई देते हैं. वे मजदूर नेता पंडित राजकिशोर हैं. बसंत उन्हें देखकर उनके पीछे भागता है. ಜಾಲರಿ ತೆಗೆದುಕೊಳ್ಳಿ, ಬಟನನ್ನು ತೆಗೆದುಕೊಳ್ಳಿ, ಬೆಂಕಿ ಪೊಟ್ಟಣವನ್ನು ತೆಗೆದುಕೊಳ್ಳಿ ಅಂಥೇಳಿ ಸಂತೆಯಲ್ಲಿ ಕೂಗ್ತಾ ಇದ್ದಾನೆ ಬಸಂತ್. ಆದರೆ ಯಾರೂ ಕೂಡ ಅವನನ್ನು ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ. ಎಲ್ಲರೂ ಅವನನ್ನು ನೋಡ್ತಾರೆ, ಮುಂದುವರೆದು ಹೋಗ್ತಾರೆ. ಅದೇ ಸಮಯದಲ್ಲಿ ಶಾಲು ಧರಿಸಿರುವಂತಹ ವ್ಯಕ್ತಿ ಅಲ್ಲಿ ಕಾಣಿಸ್ತಾರೆ. ಅವರೇ ಕೂಲಿ ಕಾರ್ಮಿಕರ ಒಡೆಯರಾದಂತಹ ಪಂಡಿತ್ ರಾಜಕಿಶೋರ್.
ಅವರನ್ನು ನೋಡಿದ ತಕ್ಷಣವೇ ಬಸಂತ್ ಅವರ ಹತ್ರ ಹಿಂದೆ ಹಿಂದೆ ಓಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಬಸಂತ್, ಸಾಹಬ್ बटन लीजिए, देसी बटन साहब, दिया सलाई लीजिए. राजकिशोर, भाई मुझे कुछ नहीं चाहिए, जाओ किसी और को दो. बसंत, साहब छलनी लीजिए, दूध छानिए, चाय छानिए. राजकिशोर, मुझे नहीं चाहिए भाई. बसंत, बटन. राजकिशोर, नहीं. बसंत, दिया सलाए. ರಾಜ್ಕಿಶೋರ್, ನಹಿ ನಹಿ. ಹೀಗೆ ಹೇಳ್ತಾ ಇದ್ದಾನೆ. ಸಾಹೇಬ್ರೆ, ಬಟನನ್ನು ತೆಗೆದುಕೊಳ್ಳಿ. ದೇಶಿ ಬಟನ್, ನಮ್ಮ ದೇಶದ್ದು. ಸಾಹೇಬ್ರೆ, ಬೆಂಕಿ ಪೊಟ್ಟಣವನ್ನು ತೆಗೆದುಕೊಳ್ಳಿ. ಸಹೋದರ, ನನಗೇನೂ ಬೇಡಪ್ಪ, ಹೋಗು ಯಾರಿಗಾದರೂ ಬೇರೆಯವರಿಗೆ ಕೊಡು ಅಂಥೇಳಿ ರಾಜ್ಕಿಶೋರ್ ಹೇಳ್ತಾರೆ. ಬಸಂತ್ ಹೇಳ್ತಾನೆ, ಸಾಹೇಬ್ರೆ, ಒಂದು ಜಾಲರಿ ತೆಗೆದುಕೊಳ್ಳಿ, ಹಾಲನ್ನು ಸೋಸರಿ, ಚಾಯನ್ನು ಸೋಸರಿ. ಹೇಳಿದ್ದಕ್ಕಾಗಿ ರಾಜ್ಕಿಶೋರ್ ಹೇಳ್ತಾರೆ, ನನಗೆ ಬೇಡಪ್ಪ. ಬಟನ್ ತೆಗೆದುಕೊಳ್ಳಿ, ಬೇಡಪ್ಪ. ಬೆಂಕಿ ಪೊಟ್ಟಣ ತೆಗೆದುಕೊಳ್ಳಿ, ಬೇಡಪ್ಪ, ಬೇಡ ಅಂತ ಹೇಳ್ತಾರೆ. ವಿನಮ್ರ ಸ್ವರ, ಸಾಹಬ್ ಏಕ್ ಛಲ್ನಿ ಲೇ लीजिए, सिर्फ 2 आना कीमत है. राजकिशोर, पर भाई मुझे नहीं चाहिए तो कैसे ले लूं. बसंत, अच्छा आप 6 पैसे. राजकिशोर, ओहो, कह दिया मुझे कुछ नहीं चाहिए. बसंत रुआसा, साहब सवेरे से अब तक कुछ नहीं बिका, आपसे आशा थी साहब, एक तो ले लीजिए. राजकिशोर जेब से 2 पैसे निकालते हुए, तुम तो, अच्छा तुम्हें पैसे चाहिए, लो ये 2 पैसे लो और जाओ. बसंत एकदम, नहीं साहब नहीं, मैं पैसे नहीं लूँगा. ಬಹಳ ವಿನಮ್ರ ಸ್ವರದಿಂದ ಹೇಳ್ತಾನೆ, ಸಾಹೇಬ್ರೆ, ಒಂದು ಚಲನಿಯನ್ನಾದರೂ ತೆಗೆದುಕೊಳ್ಳಿ, ಜಾಲರಿಯನ್ನು, ಕೇವಲ 2 ಆಣೆ ಮಾತ್ರ. ಆದರೆ ಸಹೋದರ, ನನಗೆ ಬೇಡ ಕಣಪ್ಪ ಅಂಥೇಳಿ ಹೇಳ್ತಾರೆ. ಹಾಗಾದರೆ 6 ಪೈಸೆ, 6 ಪೈಸೆಗೆ ಇದನ್ನು ತೆಗೆದುಕೊಳ್ಳಿ. ಓಹೋ, ನಾನು ಹೇಳಿದ್ದೀನಲ್ಲ ನನಗೇನೂ ಬೇಡ ಅಂಥೇಳಿ. ಅವನಿಗೆ ಅಳು ಬಂದು ಬರುತ್ತೆ. ಸಾಹೇಬ್ರೆ, ಬೆಳಗಿನಿಂದ ಏನನ್ನೂ ಕೂಡ ಮಾರಾಟ ಮಾಡಲಿಕ್ಕಾಗಿಲ್ಲ, ನಿಮ್ಮಲ್ಲಿ ಒಂದು ಆಸೆ ಇದೆ ನನಗೆ. ಸಾಹೇಬ್ರೆ, ಒಂದಾದರೂ ತೆಗೆದುಕೊಳ್ಳಿ. ಜೇಬಿನಲ್ಲಿ ಕೈ ಹಾಕಿ ಪೈಸೆಯನ್ನು ಹುಡುಕ್ತಾರೆ. 2 ಪೈಸೆ ಸಿಗತ್ತೆ ಅವರಿಗೆ. ಓಹ್, ನೀನಂತೂ ಒಂದು ಕೆಲಸ ಮಾಡು, ನಿನಗೆ ಪೈಸೆ ತಾನೇ ಬೇಕು, ತೆಗೆದುಕೋ ಈ 2 ಪೈಸೆಯನ್ನು ಅಂಥೇಳಿ ಕೊಟ್ಟು ಹೋಗು ನೀನು ಅಂತಾರೆ. ತಕ್ಷಣ ಹೇಳ್ತಾನೆ, ಇಲ್ಲ ಸಾಹೇಬ್ರೆ, ಇಲ್ಲ, ನಾನು ಈ ರೀತಿ ಹಣವನ್ನು ತೆಗೆದುಕೊಳ್ಳೋದಿಲ್ಲ. नहीं लोगे? बसंत, जी नहीं, आप छलनी खरीद लीजिए. राजकिशोर, अच्छा, एक छलनी में तुम्हें क्या बचेगा? बसंत, 2 पैसे. राजकिशोर, तो बस पैसे ले लो और समझ लो मैंने एक छलनी खरीद ली है. बसंत, नहीं साहब नहीं, यह तो भीख है, मैं भीख नहीं लूँगा, आप छलनी ले लें. राजकिशोर पर इस बात का बड़ा असर होता है. वे सहसा उस बच्चे को देखते हैं, फिर जेब टटोलते हैं, पर पैसे नहीं मिलते. राजकिशोर, भाई मेरे पास पैसे नहीं हैं, होते तो ले लेता, ನೋಟ್ है. ರಾಜಕಿಶೋರ್ ಹೇಳ್ತಾರೆ, ಹಣವನ್ನು ತೆಗೆದುಕೊಳ್ಳೋದಿಲ್ವೇ? ಬಸಂತ ಹೇಳ್ತಾನೆ, ಇಲ್ಲ ಇಲ್ಲ, ನೀವೊಂದು ಛಲ್ನಿ ಜಾಲರಿಯನ್ನು ತೆಗೆದುಕೊಳ್ಳಿ. ಸರಿ, ಒಂದು ಜಾಲರಿಯನ್ನು ನಿನ್ನ ಮಾರಾಟ ಮಾಡಿದ್ರೆ ಎಷ್ಟು ಹಣ ಉಳಿಯುತ್ತೆ ನಿಮಗೆ? 2 ಪೈಸೆ ಉಳಿಯುತ್ತೆ ಸಾಹೇಬ್ರೆ ಅಂಥೇಳಿ ಬಸಂತ್ ಹೇಳ್ತಾನೆ. ರಾಜಕಿಶೋರ್ ಹೇಳ್ತಾರೆ, ಹಾಗಾದರೆ ಒಂದು ಕೆಲಸ ಮಾಡು, ಈ ಹಣವನ್ನು ತೆಗೆದುಕೋ, ನಾನು ಜಾಲರಿಯನ್ನು ತೆಗೆದುಕೊಂಡಿದ್ದೇನೆ ಅಂತ ತಿಳಿದುಕೊಂಡ್ಬಿಡು. ಇಲ್ಲ ಇಲ್ಲ ಸಾಹೇಬ್ರೆ, ಈ ರೀತಿ ತೆಗೆದುಕೊಳ್ಳೋದು ಭಿಕ್ಷೆ ಆಗತ್ತೆ, ನಾನು ಭಿಕ್ಷೆಯನ್ನು ತೆಗೆದುಕೊಳ್ಳೋದಿಲ್ಲ, ನೀವು ದಯಮಾಡಿ ಒಂದು ಜಾಲರಿಯನ್ನು ತೆಗೆದುಕೊಳ್ಳಿ. ಆ ಮಾತಿಗೆ ರಾಜಕಿಶೋರರಿಗೆ ತುಂಬ ಪ್ರಭಾವ ಬೀರುತ್ತೆ ಆ ಮಾತು. ತಕ್ಷಣವೇ ಆ ಮಗುವನ್ನು ನೋಡ್ತಾ ಜೇಬಲ್ನಲ್ಲಿ ಕೈ ಹಾಕಿ ಹುಡುಕ್ತಾರೆ, ಆದರೆ ಪೈಸೆ ಇರುವುದಿಲ್ಲ. ಆಗ ಹೇಳ್ತಾರೆ, ಸಹೋದರ,
ನನ್ನ ಹತ್ರ ಪೈಸೆ ಇಲ್ಲಪ್ಪ, ನೋಟ್ಗಳಿದ್ದೆ. उदास बसंत, नोट है, पैसे तो मेरे पास भी नहीं है, कुछ बिका ही नहीं. राजकिशोर, तभी तो कहता था, अच्छा कल ले लूँगा या मेरे घर ले आओ, आना, किशनगंज में रहता हूँ. बसंत, एकदम नहीं साहब, आज ही ले लीजिए, आप नोट मुझे दीजिए, मैं अभी बाजार से बुना लाता हूँ. राजकिशोर, भाई तुम तो. बसंत, बस मैं ये आया. राजकिशोर, अच्छा लो बुना लाओ, अभी लाना. बसंत, अभी आया साहब, आप यहीं ठहरे, अभी पलक मारते ही आया. बसंत नोट लेकर बाजार की ओर भागता है. राजकिशोर वहीं खड़े रहते हैं. धीरे धीरे 15-20 मिनट बीत जाते हैं. जैसे जैसे समय बीतता है वे उत्सुक होकर बाजार की ओर देखते हैं. राजकिशोर, 15 मिनट हो गए, अब तक नहीं आया, कहाँ रह गया? मुझे तो लगता है अब नहीं लौटेगा. ಬಸಂತ ಉದಾಸೀನನಾಗಿ ಹೇಳ್ತಾನೆ, ನೋಟ್ ಇದೆಯೇ? ಛೇ, ಪೈಸೆ ನನ್ನ ಹತ್ರನೂ ಇಲ್ಲ, ಬೆಳಗಿನಿಂದ ಏನೂ ಮಾರಾಟವಾಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಪ್ಪ, ನೀನೊಂದು ಕೆಲಸ ಮಾಡು, ನಾಳೆ ನಾನು ತೆಗೆದುಕೊಳ್ತಾನೆ, ಇಲ್ಲ ನನ್ನ ಮನೆ ಹತ್ತಿರಕ್ಕೆ ಬಾ, ಕಿಶನ್ಗಂಜಿನಲ್ಲಿ ನನ್ನ ಮನೆ ಇದೆ. ತಕ್ಷಣ ಹೇಳ್ತಾನೆ ಬಾಲಕ. ಬಸಂತ, ಇಲ್ಲ ಸಾಹೇಬ್ರೆ, ಇವತ್ತೇ ತೆಗೆದುಕೊಳ್ಳಿ, ನೀವು ನನಗೆ ನೋಟ್ ಕೊಡಿ, ನಾನು ತಕ್ಷಣವೇ ಸಂತೆಯಿಂದ ನಿಮಗೆ ಚಿಲ್ಲರೆಯನ್ನು ತಂದು ಕೊಡ್ತೇನೆ. ಓಹೋ ಸಹೋದರ, ನೀನಂತೂ ಅಂತ ಹೇಳ್ತಾರೆ ರಾಜಕಿಶೋರ್. ಬಸಂತ್ ಹೇಳ್ತಾನೆ, ತಕ್ಷಣ ಬಂದ್ಬಿಡ್ತೇನೆ, ಈಗಲೇ ಬಂದ್ಬಿಡ್ತೇನೆ. ಅಚ್ಚಾ ಲೋ ಬುನಾ ಲಾವು, ತೆಗೆದುಕೋ, ತಕ್ಷಣವೇ ನಿನ್ನ ಚಿಲ್ಲರೆಯನ್ನು ತೆಗೆದುಕೊಂಡು ಬರಬೇಕು, ಈಗಲೇ ತರಬೇಕು, ನೆನಪಿರಲಿ ಹೇಳ್ತಾರೆ. ಈಗ ಬಂದ್ಬಿಡ್ತೇನೆ ಸಾಹೇಬ್ರೆ, ನೀವಿಲ್ಲೇ ಇರಿ, ಕಣ್ಣು ಬೆಳಕಿಸಿ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಡೆ ನಾನು ಬಂದ್ಬಿಡ್ತೇನೆ ಅಂಥೇಳಿ ಹೊರಟು ಹೋಗ್ತಾನೆ. ನಂತರದಲ್ಲಿ ಬಸಂತ್ ನೋಟನ್ನು ತೆಗೆದುಕೊಂಡು ಸಂತೆಯ ಕಡೆಗೆ ಹೋಗ್ತಾನೆ, ಓಡ್ತಾನೆ. ರಾಜಕಿಶೋರರು ನಿಂತ್ಕೊಂಡೇ ಇರ್ತಾರೆ. ನಿಧಾನವಾಗಿ ಹೀಗೆ 15-20 ನಿಮಿಷ ಕಳೆಯುತ್ತೆ. ಸಮಯ ಕಳೆದಂತೆಲ್ಲವೂ ಕೂಡ ಸಮಯವನ್ನು ನೋಡ್ತಾರೆ, ಆಸಕ್ತಿಯಿಂದ ಸಂತೆ ಕಡೆ ನೋಡ್ತಾರೆ, ಆದರೆ ಅವನು ಬರೋದೇ ಇಲ್ಲ. 15 ರಾಜಕಿಶೋರ್ ಮನಸ್ಸಿನಲ್ಲೇ ಮಾತನಾಡ್ತಾರೆ, 15 ನಿಮಿಷ ಆಯ್ತಲ್ಲ, ಇವನು ನನಗನ್ಸುತ್ತೆ ಇವನು ವಾಪಸ್ ಬರೋದಿಲ್ಲ, ಎಲ್ಲಿ ಹೋದನೋ ಏನೋ, ನನಗನ್ಸುತ್ತೆ ಇವನು ವಾಪಸ್ ಬರೋದಿಲ್ಲ. ಅಲ್ಲಿಗೆ 1ನೇ ದೃಶ್ಯ ಮುಗಿಯುತ್ತೆ. दूसरा दृश्य, स्टेज पर जरा सा परिवर्तन के साथ पहले जैसा दृश्य. एक ओर किशनगंज का बोर्ड लगा हुआ है, हल्का शोर है, संध्या हो गई है, लोग घरों की ओर लौट रहे हैं. उन्हीं के बीच में एक दुबला पतला लड़का जल्दी जल्दी आता है. वह नंगे पैर हैं, कपड़े फटे हैं, आयु लगभग 10 वर्ष है. उसकी शक्ल बसंत से मिलती है. वह उसका छोटा भाई प्रताप है. वह आते जाते व्यक्तियों से कुछ पूछ रहा है. उसके मुख पर व्यग्रता है. प्रताप, क्यों जी, किशनगंज यही है? एक व्यक्ति, हाँ. प्रताप, पंडित राजकिशोर कहाँ रहते हैं? ಸ್ಟೇಜಿನ ಮೇಲೆ ಸ್ವಲ್ಪ ಪರಿವರ್ತನೆ ಆಗಿದೆ. ಒಂದು ಕಡೆ ದೃಶ್ಯ ಸಂತೆ ದೃಶ್ಯ ಇದೆ, ಇನ್ನೊಂದು ಕಡೆ ಕಿಶನ್ಗಂಜ್ ಅನ್ನುವಂತಹ ಬೋರ್ಡನ್ನು ಹಾಕಲಾಗಿದೆ. ಸಣ್ಣದಾಗಿ ಗಲಾಟೆ, ಅಂದರೆ ಬರುವವರು ಹೋಗುವವರು ತಮ್ಮ ತಮ್ಮ ಮನೆಗಳಿಗೆ ಸಂಜೆ ಆಗಿರುವುದರಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ತೆಳ್ಳನೆಯ ಒಬ್ಬ ಬಾಲಕ ವೇಗವಾಗಿ ಬರ್ತಾ ಇದ್ದಾನೆ. ಅವನು ಕೂಡ ಬರಿಗಾಲಿನಲ್ಲಿದ್ದಾನೆ. ಅವನ ವಯಸ್ಸು ಸುಮಾರು 10 ವರ್ಷ. ಅವನ ಮುಖವೂ ಕೂಡ ಬಸಂತನ ಮುಖಕ್ಕೆ ಹೋಲಿಕೆ ಆಗುವಂತಿದೆ. ಅವನ ಹೆಸರೇ ಪ್ರತಾಪ್. ಅವನು ಬಸಂತನ ಸಹೋದರ. ಅವನು ಬರುವವರು ಹೋಗುವವರು ವ್ಯಕ್ತಿಗಳಿಗೆ ಒಂದಷ್ಟು ಏನೇನೋ ಕೇಳ್ತಾ ಇದ್ದಾನೆ. ಅವನ ಮುಖದಲ್ಲಿ ದುಃಖ ತುಂಬಿದೆ. ರೀ, ಇದೇ ಅಲ್ವಾ ಕಿಶನ್ಗಂಜ್ ಅಂತ ಕೇಳ್ತಾನೆ ಒಬ್ಬ ವ್ಯಕ್ತಿಗೆ. ಆ ವ್ಯಕ್ತಿ ಹೇಳ್ತಾನೆ, ಹಾಂ ಹೌದು, ಇದೇ ಕಿಶನ್ಗಂಜ್. ಪಂಡಿತ್ ರಾಜಕಿಶೋರರು ಎಲ್ಲಿರ್ತಾರೆ? ಏಕ ವ್ಯಕ್ತಿ,
कौन राजकिशोर? ಯಾವ ರಾಜಕಿಶೋರ್? ಪ್ರತಾಪ್ ಹೇಳ್ತಾನೆ, जो लेक्चर देते हैं मजदूरों की बस्ती में जाते हैं. ಅದೇ ಕೂಲಿ ಕಾರ್ಮಿಕರ ಒಡೆಯರು ಅವರಿಗೆ ಪಾಠವನ್ನು ಮಾಡ್ತಾರಲ್ಲ, ಲೆಕ್ಚರಿಂಗ್ ಮಾಡ್ತಾರಲ್ಲ. ಏಕ್ ವ್ಯಕ್ತಿ ಮೈ ನಹಿ ಜಾನ್ತ, ಹಾಗೆ ಪುಚ್ಚೋ. ನನಗೆ ಗೊತ್ತಿಲ್ಲಪ್ಪ, ಮುಂದೆ ಕೇಳಪ್ಪ. प्रताप ಮುಂದುವರೆದು प्रताप आगे बढ़ जाता है और एक दूसरे व्यक्ति से पूछता है. ಇನ್ನೊಬ್ಬರಿಗೆ ಕೇಳ್ತಾ ಇದ್ದಾನೆ प्रताप, क्यों जी पंडित राजकिशोर कहाँ रहते हैं? ಏನ್ರಿ पंडित राजकिशोर ಎಲ್ಲಿರ್ತಾರೆ? दूसरा व्यक्ति, कौन पंडित राजकिशोर? वे जो मजदूरों के नेता हैं. ಯಾರು ರಾಜಕಿಶೋರ್? ಓಹೋ, ಆ ಕೂಲಿ ಕಾರ್ಮಿಕರ ಒಡೆಯರಿದ್ದಾರಲ್ಲ ಅವರು ತಾನೇ? प्रताप, हाँ हाँ वे ही हैं. ಹೌದೌದು ಅವರೇ. दूसरा व्यक्ति इशारा करके, उधर देखो वह नीला पर्दा है ना. ದಿಕ್ಕು ಮಾಡಿ ತೋರಿಸ್ತಾ ಬೆರಳಿಂದ ಹೇಳ್ತಾರೆ, ಅಗೋ ನೋಡುವಲ್ಲಿ ನೀಲಿಯಾದ ಪರದೆ ಕಾಣ್ತಾ ಇದೆಯಲ್ಲ. प्रताप, हाँ ಹೌದು ಹೌದು. दूसरा व्यक्ति, बस वे वहीं रहते हैं. ನೋಡಪ್ಪ, ಅವರು ಅಲ್ಲೇ ಇರ್ತಾರೆ. ಹೇಳಿದಾಗ ವ್ಯಕ್ತಿ ಹೊರಟೋಗ್ತಾನೆ. ವ್ಯಕ್ತಿ आगे बढ़ जाता है. प्रताप नीले पर्दे वाले मकान के सामने जाकर पुकारता है. ನೀಲಿ ಪರದೆಯ ಇರುವಂತಹ ಮನೆಯ ಮುಂಭಾಗದಲ್ಲಿ ಹೋಗಿ ಕೂಗ್ತಾ ಇದ್ದಾನೆ, ರಾಜಕಿಶೋರ್ ಜಿ, पंडित राजकिशोर जी ಅಂಥೇಳಿ ಕೂಗಿದಾಗ अंदर से आवाज़ आती है, ಒಳಗಿನಿಂದ ಶಬ್ದ ಬರುತ್ತೆ. कौन है? ಯಾರಪ್ಪ? खिड़की से झांक कर देखते हैं. खिड़किಯಿಂದ ಇಣುಕಿ ನೋಡ್ತಾರೆ पंडित राजकिशोर ಅವರು. क्यों भाई, क्या बात है? ಏನಪ್ಪ ಸಹೋದರ, ಏನು ಸಮಾಚಾರ? प्रताप, जी मुझे मेरे भाई ने भेजा है. ನನಗೆ ನನ್ನ ಸಹೋದರ ಕಳಿಸಿದ್ದಾನೆ. राजकिशोर, तुम्हारा भाई? ठहरो मैं आता हूँ. बाहर आकर, तेरा भाई कौन है बच्चे? ನಿನ್ನ ಸಹೋದರನೇ, ಇರಪ್ಪ ಬಂದೆ ಅಂಥೇಳಿ ಹೊರಗಡೆ ಬರ್ತಾರೆ. ನಿನ್ನ ಸಹೋದರ ಯಾರಪ್ಪ ಮಗು? प्रताप, आज दोपहर को उसने आपको एक छलनी बेची थी. ಇಂದು ಮಧ್ಯಾಹ್ನ ನಿಮಗೆ ನಮ್ಮ ಸಹೋದರ ನಿಮಗೊಂದು ಜಾಲರಿಯನ್ನು ಮಾರಾಟ ಮಾಡಿದ್ನಲ್ಲ. राजकिशोर, हाँ हाँ हाँ, आज मैंने एक लड़के से एक छलनी ली थी. 1 रुपये का नोट दिया था. ಹೌದು ಹೌದು, ಒಬ್ಬ ಹುಡುಗನಿಂದ ಒಂದು ಜಾಲರಿಯನ್ನು ತೆಗೆದುಕೊಂಡೆ. 1 ರೂಪಾಯಿ ನೋಟ್ ಕೊಟ್ಟಿದ್ದೆ ಅವನಿಗೆ. प्रताप, वह नोट भुनाने गया था, मगर जब भुना कर लौट रहा था तो मोटर के नीचे आ गया. मोटर उसके ऊपर से निकल गई. ಇವತ್ತು ಮಧ್ಯಾಹ್ನ ಆ ನೋಟಿನ ಚಿಲ್ಲರೆಯನ್ನು ಮಾಡಿಸ್ಕೊಂಡು ಬರಲಿಕ್ಕೆ ಅಂತ ಹೋಗಿದ್ದ. ಆ ಸಂದರ್ಭದಲ್ಲಿ ಮೋಟರ್ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟ. ಮೋಟರ್ ಅವನ ಕಾಲಿನ ಮೇಲೆ ಹೋಗ್ಬಿಟ್ಟಿದೆ. ರಾಜಕಿಶೋರ್ ಅಚ್ಚರಚ, ಕ್ಯಾ ಮೋಟರ್ ಉಸ್ಕೆ ऊपर से निकल गई? ಏನಪ್ಪ, ಮೋಟರ್ ಸೈಕಲ್ ಅವನ ಕಾಲಿನ ಮೇಲೆ ಹತ್ಕೊಂಡು ಹೋಯ್ತೆ ಅಂಥೇಳಿ ಆಶ್ಚರ್ಯದಿಂದ ಕೇಳ್ತಾರೆ. ಪ್ರತಾಪ್, ಸ್ವರ ಗಿರ್ತಾ ಹೈ, ಅವನ ಸ್ವರ ಬಿದ್ದು ಹೋಗಿದೆ ಅಂತ ಹೇಳಿದ್ರೆ ದುಃಖದಲ್ಲಿ ಹೇಳ್ತಾನೆ. ಉಸ್ಕಾ ಸಾಮಾನ್ ಪೈಸೆ ಸಬ್ ಬಿಖರ್ ಗಯೆ, ಉಸ್ಕೆ ದೋನೋ ಪೈರ್ ಕುಚಲೆ ಗಯೆ. ಅವನ 2 ಕಾಲುಗಳು ಕೂಡ ಮೋಟರ್ ಗಾಡಿ ಕೆಳಗಡೆ ಸಿಕ್ಕಾಕೊಂಡಿದೆ. ಹಣ ಸಾಮಾನು ಎಲ್ಲವೂ ಕೂಡ ಹರಡಿ ಚಿಲ್ಲಾಪಿಲ್ಲಿ ಆಗಿಬಿಟ್ಟಿದೆ. ರಾಜಕಿಶೋರ್, ಭಾಯ್ ಪೈರ್ ಕುಚಲೆಗೆ, ಕಾಲುಗಳು ಸಿಕ್ಕಾಕೊಂಡ್ಬಿಟ್ವೆ. प्रताप, रुआसा, जी हाँ, और इसीलिए वह आपके पास ना आ सका. वह बेहोश हो गया था. बड़ी मुश्किल से उसे घर ले गई. बड़ी देर जब मैं उसे होश आया तो उसने मुझे आपके पैसे लौटाने को कहा. मैं आपके 14.5 आने लाया हूँ. ಅವನು ದುಃಖದಿಂದ ಹೇಳ್ತಾನೆ, ಹೌದು ಮಹಾಸ್ವಾಮಿ, ಇದಕ್ಕೋಸ್ಕರನೇ ಅವನು ತಮ್ಮತ್ತ ಬರಲಿಕ್ಕೆ ಆಗಲಿಲ್ಲ. ಅವನು ಮೂರ್ಛಿತನಾಗಿ ಬಿದ್ದುಬಿಟ್ಟಿದ್ದ. ಬಹಳಷ್ಟು ಕಷ್ಟಪಟ್ಟು ನಾವು ಅವನನ್ನು ಕರ್ಕೊಂಡು ಹೋದ್ವಿ ಮನೆಗೆ. ಬಹಳ ಹೊತ್ತಿನ ನಂತರ ಅವನಿಗೆ ಎಚ್ಚರವಾದಾಗ ಅವನು ತಮ್ಮ ಪೈಸೆಯನ್ನು, ನಿಮ್ಮ ಹಣವನ್ನು ವಾಪಸ್ ಕೊಡಲಿಕ್ಕೆ ಕೊಟ್ಟಿದ್ದಾನೆ. ತೆಗೆದುಕೊಳ್ಳಿ, 14.25 ಆಣೆ ಹಣವನ್ನು ತಂದಿದ್ದೇನೆ. ಖೋಯಾ ಖೋಯಾ. ರಾಜಕಿಶೋರ್, मेरे 14.5 आने लाए हो? उसने भेजे हैं, लेकिन बच्चे अब वह कहाँ है?
14 ಆಣೆ ಪೈಸೆಯನ್ನು ತಂದಿದ್ದೆಯೇ, ಅವನು ಕಳಿಸಿದ್ದಾನೆ. ಆದರೆ ಮಗು ಅವನೀಗೆಲ್ಲಿದ್ದಾನೆ? ಪ್ರತಾಪ್, ಘರ್, ಮನೆಯಲ್ಲಿದ್ದಾನೆ. ರಾಜ್ಕಿಶೋರ್ ಕೇಳ್ತಾರೆ, ಘರ್ ಮೇ ಕೌನ್ ಹೈ? ಮನೆಯಲ್ಲಿ ಯಾರಿದ್ದಾರಪ್ಪ? ಪ್ರತಾಪ್, ಕೋಯಿ ನಹಿ, ಯಾರು ಇಲ್ಲ ಅಂತಾನೆ. ರಾಜ್ಕಿಶೋರ್, ಕೋಯಿ ನಹಿ, ಯಾರು ಇಲ್ವೇ? ಪ್ರತಾಪ್, जी हाँ, मैं और मेरा भाई हम दोनों भीखू अहीर के घर में रहते हैं. ಹೌದು ಮಹಾಸ್ವಾಮಿ, ನಾನು ಮತ್ತು ನನ್ನ ಸಹೋದರ ಇಬ್ಬರೂ ಕೂಡ ಭೀಕು ಅನ್ನುವಂಥ ಹಾಲು ಮಾರುವವನ ಮನೆಯಲ್ಲಿರ್ತೇವೆ. ರಾಜ್ಕಿಶೋರ್, ತುಮಾರೆ ಮಾ ಬಾಪ್ ಕಹಾ ಕ್ಯಾ? ನಿಮ್ಮ ತಂದೆ ತಾಯಿ ಅಂತ ಕೇಳ್ತಾರೆ. ಪ್ರತಾಪ್ ರೋ ಪಡ್ತಾ ಹೈ, ಅಳ್ತಾನೆ. ವೇ ಮಾರೇ ಗಯೆ, ದಂಗೋಂ ಕೆ ದಿನೋ ಮೇ ಉನ್ಹೇ ಕಿಸಿನೇ ಮಾರ್ ಡಾಲ. ಬಹಳ ದುಃಖದಲ್ಲಿ ಅಳ್ತಾ ಹೇಳ್ತಾನೆ, ಅವರು ಹೊಡೆಯಲ್ಪಟ್ಟರು, ಸಾಯಿಸಲ್ಪಟ್ಟಿದ್ದಾರೆ. ಹೀಗೆ ದಂಗೆಗಳಲ್ಲಿ ಅವರಿಗೆ ಯಾರೋ ಹೊಡೆದು ಬಿಟ್ಟರು. ರಾಜ್ಕಿಶೋರ್, ಖೋಯ ಏನೋ ಕಳೆದುಕೊಂಡವರಂತೆ. ಉನ್ಹೇ ಕಿಸಿನೇ ಮಾರ್ ಡಾಲ, तुम दोनों भीखू अहीर के घर में रहते हो? एकदम जाग कर, बच्चे रो मत, मैं अभी तुम्हारे साथ चलता हूँ, अभी. ಇವರಿಗೆ ಹೇಳ್ತಾರೆ, ಯಾರೋ ಸಾಯಿಸ್ಬಿಟ್ರೆ ನೀವಿಬ್ಬರು ಭೀಖು ಅಹೀರ್ನ ಮನೆಯಲ್ಲಿರ್ತೀರಿ. ತಕ್ಷಣವೇ ಎಚ್ಚರಗೊಂಡಂತೆ, ಮಗು ನೀನು ಅಳ್ಬೇಡಪ್ಪ, ನಾನು ಈಗಲೇ ನಿನ್ನ ಜೊತೆಗೆ ಬರ್ತೇನೆ, ನಡೆ, ಈಗಲೇ ಬರ್ತೇನೆ. ಪ್ರತಾಪ್, ಆಪ್ ಮೇರೆ ಸಾಥ್ ಚಲೇಂಗೆ, ನೀವು ನನ್ನ ಜೊತೆಗೆ ಬರ್ತೀರಿ ಅಂತ ಕೇಳ್ತಾನೆ. ಹಾಂ ಅಭಿ ಚಲೋ, ಹಾಗೆ ಬರ್ತೇನೆ. ಹೌದಪ್ಪ, ಈಗಲೇ ಹೋಗೋಣ, ಮುಂದುವರಿತಾರೆ. ಪರ್ ಹಾಂ ತುಮಾರ ಘರ್ ಕहाँ है? ಸರಿಯಪ್ಪ, ನಿಮ್ಮ ಮನೆಯಲ್ಲಿದೆ? ಪ್ರತಾಪ್, ಅಹೀರ್ ಟೀಲೆ ಮೇ, ಆ ಹಾಲು ಮಾರುವವರ ಕೇರಿಯಲ್ಲಿದೆ. ರಾಜ್ಕಿಶೋರ್ ಅಂದರ್ ಕಿ ಓರ್ ದೇಖಕರ್, ಒಳಗೆ ನೋಡ್ತಾ ಹೇಳ್ತಾರೆ ರಾಜ್ಕಿಶೋರ್, ಅಮರ್ ಸೆ ಮೈ ಅಹೀರ್ ಟೀಲಾ ಜಾ ರಹಾ ಹೂಂ, ತುಮ್ ಇಸಿ ವಕ್ತ್ ಡಾಕ್टर वर्मा को लेकर वहाँ आओ. कहना कि एक लड़के की टांगें मोटर के नीचे आकर कुचली गई हैं, जल्दी करो, भीखू अहीर का घर पूछ लेना. मुड़कर आओ बच्चे चलें. ಒಳಗೆ ತಿರುಗಿ ಹೇಳ್ತಾರೆ, ಅಮರ್ ಸೇನ್, ಅಹೀರ್ ಟೀಲೆಗೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಾಲು ಮಾರುವವರ ಕೇರಿಗೆ ಹೋಗ್ತಾ ಇದ್ದೀನಿ. ನೀನು ಇದೇ ಕ್ಷಣ ತಕ್ಷಣವೇ ನೀನು ಡಾಕ್ಟರ್ ವರ್ಮಾರವನ್ನ ಕರ್ಕೊಂಡು ಅಲ್ಲಿಗೆ ಬಂದುಬಿಡು. ಒಬ್ಬ ಹುಡುಗನ ಕಾಲುಗಳು ಮೋಟಾರ್ ಗಾಡಿಯ ಕೆಳಗೆ ಸಿಕ್ಕಾಕ್ಕೊಂಡು ನೋವಿನಲ್ಲಿ ಇಡಿದ್ದಾನೆ, ತಕ್ಷಣವೇ ಬಾ, ಬೇಗನೆ ಮಾಡು, ಭೀಖು ಅಹೀರನ ಮನೆ ಅಂಥೇಳಿ ಕೇಳಿಕೊಂಡು ಬಂದುಬಿಡು. ಆವಾಗ ಹೇಳ್ತಾರೆ ತಿರುಗಿ, ನಡಿ ಮಗು, ಈಗಲೇ ಹೋಗೋಣ. ಪ್ರತಾಪ್ ಚಕಿತ್ ವಿಸ್ಮಿತ್ ಉನ್ಹೇ ದೇಖ್ತಾ ಹೈ, ಬಹಳ ಆಶ್ಚರ್ಯದಿಂದ ಮಗು ನೋಡ್ತಾನೆ ಪ್ರತಾಪ. ಫಿರ್ ಠಗಾಸ ಉನ್ಕೆ ಆಗೆ ಆಗೆ ಜಾತಾ ಹೈ, ಪರದಾಗಿರ್ತಾ ಹೈ. ಏನು ತೋಚದೆ ಅವರ ಹಿಂದೆ ಹಿಂದೆ ಹೋಗ್ತಾನೆ, ಮುಂದೆ ಮುಂದೆ ಹೋಗ್ತಾನೆ. ಅಷ್ಟೊತ್ತಿಗೆ ಪರದೆ ಬೀಳುತ್ತೆ. ಎರಡನೇ ದೃಶ್ಯ ಮುಗೀತದೆ. ತೀಸರಾ ದೃಶ್ಯ, ಸ್ಟೇಜ್ ಪರ್ ಏಕ್ ಕಚ್ಚೆ ಗರ್ಕೆ ಅಂದರ್ಕೆ ಓಸಾರೆ ಕಾ ದೃಶ್ಯ. ಸ್ಟೇಜಿನ ಒಳಗೆ ಸಣ್ಣದಾದ ಒಂದು ಮನೆ ದೃಶ್ಯ. ಜಮೀನ್ ಪರ್ ದರಿ ಬಿಚ್ಚಿ ಹೈ, ಉಸ್ ಪರ್ ಬಸಂತ್ ಲೇಟಾ ಹೈ. ನೆಲದ ಮೇಲೆ ಒಂದು ಚಾಪೆ ಹಾಸಿದೆ, ಅದರ ಮೇಲೆ ಬಸಂತ್ ಮಲಗಿದ್ದಾನೆ. ರಹ ರಹ ಕರ್ ದರ್ದ್ ಸೆ ಕರಾಹ ಉಠ್ತಾ ಹೈ. ಪ್ರತಾಪ್ ಅವ್ರ ರಾಜ್ಕಿಶೋರ್ ಕಾ ಪ್ರವೇಶ. ದುಃಖದಿಂದ, ನೋವಿನ ದುಃಖದಿಂದ ಆಗಾಗ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಪ್ರತಾಪ್ ಮತ್ತು ರಾಜ್ಕಿಶೋರ್ ಅಲ್ಲಿಗೆ ಬರ್ತಾರೆ. ಪ್ರತಾಪ್, ಯಹ ರಹ ಸಾಹಬ್. ಪ್ರತಾಪ್ ತೋರಿಸ್ತಾ ಹೇಳ್ತಾನೆ, ನೋಡಿ ಸ್ವಾಮಿ, ಇಲ್ಲಿದ್ದಾನೆ. ರಾಜ್ಕಿಶೋರ್, ಅರೆ ಯಹ ತೋ ಜಮೀನ್ ಪರ್ ಲೇಟಾ ಹೈ. ಅಯ್ಯೋ ಪಾಪ, ನೆಲದ ಮೇಲೆ ಮಲಗಿದ್ದಾನಲ್ಲಪ್ಪ. ಬಸಂತ್ ಚಕಿತ್ ಹೋಕರ್, ಆಪ್ ಆಯೇ ಹೇ. ಬಸಂತ್ ಆಶ್ಚರ್ಯಗೊಂಡು ಹೇಳ್ತಾನೆ, ನೀವು ಬಂದಿದ್ದೀರಿ. ರಾಜ್ಕಿಶೋರ್, ಕहाँ ಚೋಟ್ ಲಗಿ ಹೈ ಬೇಟಾ, ದೇಖೂ, ಎಲ್ಲಿ ನೋವಾಗಿದೆ ಮಗು, ನಾನು ನೋಡಲೆ. ರಾಜ್ಕಿಶೋರ್ ಪಾಸ್ ಆಕರ್ ಟಾಂಗ್ ದೇಖ್ತೆ ಹೈ, ಕಿಸಿ ನೆ ಫಸ್ಟ್ ಏಡ್ ದಿ ಹೈ. ರಾಜ್ಕಿಶೋರ್ ಹತ್ತಿರ ಬಂದು ಕಾಲನ್ನು ನೋಡ್ತಾರೆ, ಯಾರೋ ಫಸ್ಟ್ ಏಡ್, ಪ್ರಥಮ ಚಿಕಿತ್ಸೆಯನ್ನು ಮಾಡಿದ್ದಾರೆ. ಪಟ್ಟಿ ಬಂದಿ ಹೈ, ಪಟ್ಟಿಯನ್ನು ಕಟ್ಟಿದ್ದಾರೆ. ಛೂತೆ ಹಿ ಚೀಕ್ ನಿಕಲ್ ಜಾತಿ ಹೈ. ಮುಟ್ತಿದ್ದಂಗ್ಲೆ ಕೂಗ್ತಾನೆ, ಚೀಕ್ ಕೂಗ್ತಾನೆ. ಬಸಂತ್ ಓಂಟ್ ಬೀಂಚ್ಕರ್ ಆಹ ಕಿಂಚ್ತಾ ಹೈ.
ತುಟಿಯನ್ನು ಬಿಗಿ ಹಿಡ್ಕೊಂಡು ಅಯ್ಯೋ ಆ ಅಂತ ಹೇಳ್ತಾ ಇದ್ದ ಬಸಂತ್. ಓಹ್ ಓಹ್ ತುಂಬ ನೋವಾಗ್ತಾ ಇದೆ. ರಾಜ್ಕಿಶೋರ್ ಕುಚ್ ದೇರ್ ಇಸಿ ತರಹ ದೇಖ್ತೆ ಹೈ, ಹೀಗೆ ನೋಡ್ತಾರೆ ಪಾಪ. ರಾಜ್ಕಿಶೋರ್ ನಹಿ ನಹಿ ಘಬರಾओ नहीं, ಹೆದರಬೇಡಪ್ಪ. दर्द से कराहते हुए बसंत, मैं मोटर से ठकरा गया था इसलिए तब आपके पैसे न लौटा सका. ಮೋಟರ್ ಗಾಡಿಗೆ ಡಿಕ್ಕಿ ಹೊಡ್ಕೊಂಡ್ಬಿಟ್ಟೆ ಸ್ವಾಮಿ, ಅದಕ್ಕೋಸ್ಕರ ನಿಮ್ಮ ಹಣವನ್ನು ವಾಪಸ್ ಕೊಡಲಿಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ. राजकिशोर, उस बात की चिंता ना करो बेटा, मैंने डॉक्टर को बुलवाया है, तुम ठीक हो जाओगे. ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಮಗು, ನಾನು ಡಾಕ್ಟರಿಗೆ ಕರೆದಿದ್ದೇನೆ, ನೀನು ಸರಿ ಆಗ್ತೀಯ. ಬಸಂತ್, ಡಾಕ್ಟರ್ ಕೋ ಬುಲ್ವಾಯಾ ಹೈ, ಡಾಕ್ಟ್ರಿಗೆ ಕರೆದಿದ್ದೀರಾ ಅಂತ ಕೇಳ್ತಾನೆ ಆಶ್ಚರ್ಯದಿಂದ. ಡಾಕ್ಟರ್ ಕಾ ಪ್ರವೇಶ. ಅಷ್ಟೊತ್ತಿಗೆ ಡಾಕ್ಟರ್ ಬರ್ತಾರೆ. ಡಾಕ್ಟರ್, हेलो पंडित जी, मैंने इसे बाजार में देखा है. ಹಲೋ ಪಂಡಿತ್ರೆ, ನಾನು ಇವನನ್ನು ಸಂತೆಯಲ್ಲಿ ನೋಡಿದ್ದೇನಲ್ಲ. ರಾಜ್ಕಿಶೋರ್, ಜಿ ಹಾಂ ಜರಾ ದೇಖಿಯೇ ತೋ. ಹೌದು ಹೌದು, ಸ್ವಲ್ಪ ನೋಡಿ ಇವನಿಗೇನಾಗಿದೆ. ಡಾಕ್ಟರ್ ಪೈರ್ ದೇಖ್ತೆ हैं. बसंत जोर से वोंट भींचता है. प्रताप की आंखों से आंसू झरते हैं. ಡಾಕ್ಟರ್ ಕಾಲನ್ನು ನೋಡ್ತಾರೆ. ಬಸಂತ್ ಜೋರಾಗಿ ಅಯ್ಯೋ ಅಂಥೇಳಿ ದುಃಖವನ್ನು ವ್ಯಕ್ತಪಡಿಸ್ತಾನೆ. ಪ್ರತಾಪನ ಕಣ್ಣುಗಳಲ್ಲಿ ನೀರು ಬರ್ತಾ ಇದೆ ದುಃಖದಿಂದ. ವಹ ಕಬಿ ಭಾಯಿ ಕೋ ದೇಖ್ತಾ ಹೈ, ಕಬಿ ಡಾಕ್ಟರ್ ಕೋ. ಕೆಲವೊಮ್ಮೆ ಡಾಕ್ಟರಿಗೆ ನೋಡ್ತಾನೆ, ಕೆಲವೊಮ್ಮೆ ಸಹೋದರನಿಗೆ ನೋಡ್ತಾರೆ. ರಾಜ್ಕಿಶೋರ್ ಉತ್ಸುಕತಾ ಸೆ ಪೂಛ್ತೆ ಹೈ. ರಾಜ್ಕಿಶೋರ್ ಆಸಕ್ತಿಯಿಂದ ಕೇಳ್ತಾರೆ. ರಾಜ್ಕಿಶೋರ್, ಕ್ಯೂ ಡಾಕ್ಟರ್, ठीक हो जाएगा ना? ಏನು ಡಾಕ್ಟ್ರೆ, ಇವನು ಆರಾಮಾಗ್ತಾನಲ್ವೇ? डॉक्टर गंभीर, पंडित जी ऐसा लगता है कि पैर की हड्डी टूट गई है, स्क्रीन करके देखना होगा. दूसरा पैर ठीक है पर इसे अभी अस्पताल ले जाना चाहिए. पंडितरे, ನನಗೆ ಅನಿಸುತ್ತೆ ಇವನ ಕಾಲಿನ ಮೂಳೆ ಮುರ್ಕೊಂಡಿದೆ, ಹಡ್ಡಿ ಮೂಳೆ ಅಂತ ಹೇಳ್ತಾರೆ. ಸ್ಕ್ರೀನ್ ಮಾಡಿ ಅಂದರೆ ಎಕ್ಸ್ರೇ ಮಾಡಿ ನೋಡಬೇಕಾಗ್ತದೆ. ಆದರೆ ಇನ್ನೊಂದು ಕಾಲು ಸರಿ ಇದೆ ಅಂತ ಅನಿಸ್ತಾ ಇದೆ. ತಕ್ಷಣವೇ ಇವನನ್ನು ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ರಾಜ್ಕಿಶೋರ್, तो क्या हुआ, अभी ले चलो, मैं ಆಂಬುಲೆನ್ಸ್ के लिए फ़ोन कराता हूँ. ಏನು ಆಗಲಿ, ಈಗಲೇ ಹೊರಡೋಣ, ನಾನು ಆಂಬುಲೆನ್ಸ್ಗೆ ಫೋನ್ ಮಾಡಿ ಬರ್ತೇನೆ. ಡಾಕ್ಟರ್, ಜಿ ಹಾಂ ಕರ್ ಆಯಿಯೇ, ಮೈ ತಬ್ ತಕ್ ಇಂಜೆಕ್ಷನ್ ಲಗಾತಾ ಹೂँ. ಆಗಲಿ, ನೀವು ಫೋನ್ ಮಾಡಿ ಬನ್ನಿ, ನಾನು ಅಲ್ಲಿವರೆಗೆ ಇಂಜೆಕ್ಷನ್ನ ಕೊಡ್ತೇನೆ. ಬಸಂತ್ ಆಂಖೆ खोलकर, आप क्या कर रहे हैं, मैं गरीब हूँ. ಕಣ್ಣನ್ನು ತೆರೆದು ನೋಡ್ತಾ ಹೇಳ್ತಾನೆ ಬಸಂತ, ನೀವು ಏನು ಮಾಡ್ತಾ ಇದ್ದೀರಿ, ನಾನು ಬಡವನಿದ್ದೇನೆ. ಅಂದರೆ ಅವನಲ್ಲಿ ಎಷ್ಟು ದುಃಖ ತುಂಬಿದೆ ನೋಡಿ. ಹಣ ಇಲ್ಲ ಅವರಿಗೆ ಕೊಡಲಿಕ್ಕೆ, ನಾನೊಬ್ಬ ಬಡವ, ಈ ಸಂದರ್ಭದಲ್ಲಿ ನನಗೆ ಟ್ರೀಟ್ಮೆಂಟ್ ನೀವು ಕೊಡ್ತೀರಿ ಅಂದರೆ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ ಅನ್ನುವ ಭಾವನೆಯಲ್ಲಿ ಅವನು ಕೇಳ್ತಾ ಇದ್ದಾನೆ. ರಾಜ್ಕಿಶೋರ್ ಹಸ್ಕರ್, ತುಮ್ ಚಿಂತಾ ಮತ್ ಕರೋ, ಬಸ್ ಚುಪ್ಚಾಪ್ ಲೇಟೆ ರಹೋ ಬೇಟಾ. ಡಾಕ್ಟರ್ ಸಾಬ್, जब तक मैं नहीं आता आप यहीं रहे, इसे बचाना ही होगा. यह गरीब है पर इसे में एक दुर्लभ गुण है, यह ईमानदार है. ನಗ್ತಾ ಹೇಳ್ತಾರೆ, ನೀನು ಚಿಂತೆ ಮಾಡಬೇಡ ಮಗು, ನೀನು ಸುಮ್ಮನೆ ಮಲಗಿರೋ. ಡಾಕ್ಟರ್ ಸಾಬ್, ನಾನು ಬರುವವರೆಗೆ ನೀವಿಲ್ಲೇ ಇರಿ. ಇವನನ್ನು ನಾವು ಉಳಿಸಲೇಬೇಕು, ಇವನ ರಕ್ಷಣೆಯನ್ನು ಮಾಡಬೇಕು. ಇವನು ಬಡವನಿದ್ದಾನೆ, ಆದರೆ ಇವನಲ್ಲಿ ಒಂದು ದುರ್ಲಭವಾದ ಗುಣವಿದೆ, ಇವನು ಪ್ರಾಮಾಣಿಕ. ಡಾಕ್ಟರ್ ಪ್ರತಾಪ್ ಕಿ ಸಹಾಯತಾ ಸೆ ಇಂಜೆಕ್ಷನ್ ತಯಾರು ಕರ್ತಾ ಹೈ. ಡಾಕ್ಟರ್ ಪ್ರತಾಪ್ನ ಸಹಾಯವನ್ನು ಪಡ್ಕೊಂಡು ಇಂಜೆಕ್ಷನ್ ತಯಾರು ಮಾಡ್ತಾರೆ. ಬಸಂತ್ ಆಂಕೆ ಬಂದ್ ಕರ್ ಲೇತಾ ಹೈ. ಬಸಂತ್ ಕಣ್ಣನ್ನು ಮುಚ್ಕೊಂಡಿರ್ತಾನೆ. ಕ್ಷಣ ಭರ್ ಕೆ ಲಿಯೆ ಉಸ್ಕೆ ಮುಖ ಪರ್ ಶಾಂತಿ और ಕೃತಜ್ಞತಾ ಉಭರ್ ಆತಿ ಹೈ. ಒಂದು ಕ್ಷಣ ಅವನ ಮುಖದಲ್ಲಿ ಶಾಂತಿ ಮತ್ತು ಕೃತಜ್ಞತೆಯ ಭಾವನೆ ಕಾಣಿಸ್ತದೆ. ಡಾಕ್ಟರ್ ಇಂಜೆಕ್ಷನ್ ಲಗಾತೆ हैं, बसंत वोंट भींचता है. ಡಾಕ್ಟರ್ ಇಂಜೆಕ್ಷನ್ ಹಚ್ತಾರೆ. ಬಸಂತ ದುಃಖವನ್ನು ವ್ಯಕ್ತಪಡಿಸ್ತಾನೆ. ಪ್ರತಾಪ್ ಬಾಯಿ ಕಾ ಸಿರ್ ಥಾಮ್ತಾ ಹೈ. ಪ್ರತಾಪ್ ಸಹೋದರನ ತಲೆಯನ್ನು ನೇವರಿಸ್ತಾನೆ. ಅವ್ರ ಪರ್ದಾ ಗಿರ್ತಾ ಜಾತಾ ಹೈ. ಆಗ ಪರದೆ ಬೀಳುತ್ತೆ. ಬಹಳ ಸುಂದರವಾಗಿ ಕಥೆಯನ್ನು ಹೇಳಿದ್ದಾರೆ. ಒಂದು ಕಡೆ ಪ್ರಾಮಾಣಿಕತೆಯಿಂದ ಬದುಕುವಂತಹ ಮಗು ಬಸಂತ ಒಂದು ಕಡೆ ಇದ್ದರೆ, ಅಂಥವರ ಬಗ್ಗೆ, ದೀನರ ದುಃಖಿಗಳ ಬಗ್ಗೆ ಆಸಕ್ತಿಯಿಂದ ಸಹಾಯ ಮಾಡುವಂತಹ ಪಾತ್ರ ರಾಜ್ಕಿಶೋರರು ಕೂಡ ಒಂದು
ಒಳ್ಳೆಯ ಪಾತ್ರವನ್ನಾಗಿ ಇಲ್ಲಿ ಕಾಣಿಸ್ತಾರೆ. ಮಕ್ಕಳೇ, ಈ ಪಾಠದಲ್ಲಿ ಬಹಳ ಮುಖ್ಯವಾಗಿರುವಂಥ ಎರಡು ಪಾತ್ರಗಳು ಅಂತ ಹೇಳಿದ್ರೆ ಬಸಂತ್ ಮತ್ತು ರಾಜ್ಕಿಶೋರ್. ಎರಡೂ ಕೂಡ ಮಾನವೀಯ ಮೌಲ್ಯಗಳನ್ನು ತುಂಬಿರುವಂಥ ಒಂದು ಸುಂದರವಾದಂಥ ಪಾತ್ರಗಳು ಅವು. ಅದರ ಮುಖಾಂತರ ಡಾಕ್ಟರ್ ವಿಷ್ಣು ಪ್ರಭಾಕರ್ ಅವರು ಒಂದು ಒಳ್ಳೆಯ ಏಕಾಂಕಿಯನ್ನು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಪಾಠವನ್ನು ಕೇಳಿದ್ರಲ್ಲ, ಧನ್ಯವಾದಗಳು.